तद्धार्यते विश्वं वै तत्सृजते जगत् वै तत्पाल्यते देवी त्वमक्षन्ते सर्वदा सृष्टौ सृष्टिरूपा त्वं स्थितिरूपा च पालने तथा संहृतिरूपान्ते जगतोऽस्य जगन्मये महाविद्या महामाया महामेधा महाकृतिः महामोहा च भगवती महादेवी महेश्वरी प्रकृति पंचर्वस्या गुणत्रय भाविनी कालरात्रि महारात्रि मोहरात्रि च धारणा त्वं ह्रीत्वमीश्वरी त्वं ह्रीत्वं बुद्धिर्बोधलक्षणा लज्जावृता तुष्टिस्त्वचा दिक्भ्रान्तिरेव च खड्गिनी शूलिनी घोरा गजनी चक्रिणी तथा शङ्किनी दापिनी बाणामुषुण्डी फलिकायुधा सौम्या सौमित्रा शेषा सोऽप्येभ्यस्तति सुन्दरी परापराणां रमा त्वमेव परमेश्वरी यच्च किञ्चित् क्वचित् दोषो सदत्वाखिलात्मिके तस्य वित्तति कंस्ते उतो यत्रे कयामया देवात्मया जगत्सृष्टिजगत्पादियो जगत् स्वमित्रावृङ्गत्वं शक्तिमान् भवेत् ओम प्रदानां प्रसेदत्वं देवी विश्वार्थहारिणे त्रैलोक्यवासिनामि त्रैलोकानां वरदाभ महादेवी महामारी महारूपया नमोऽस्तु कल्याणी जगते वन्द्यते नमः। ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪೂಜಾಂತೆ ದೇವ ಸಂಪ್ರೀತ್ಯ ಪೂರ್ಣ ಹುತ್ಯೇತು ಹುತಾಶನಃ ಸತ್ಯಂ ಭವತು ದೇವಜಃ ಭೋಜನಾಂತೆ ಬ್ರಾಹ್ಮಣ ಅಂತೇಳಿ ಈ ಒಂದು ಸ್ಮೃತಿ ವಾಕ್ಯಗಳು ಉಂಟು. ಅದರಲ್ಲಿ ದೇವರಿಗೆ ಮಂಗಳ ನೀರಾಜನ ಕಾಲ ಪ್ರಸನ್ನವಾಗಿರ್ತಕ್ಕಂತಹ ಕಾಲ, ಅದೇ ರೀತಿ ಯಜ್ಞೇಶ್ವರನಿಗೆ ಪೂರ್ಣಾಹುತಿ ಕಾಲ ಪ್ರಸನ್ನವಾಗಿರ್ತಕ್ಕಂತಹ ಕಾಲ. ಇನ್ನು ಮನುಷ್ಯರಿಗೆ ನಮಗೆ ಹೇಳಬೇಕು ಅಂತ ಹೇಳಿದ್ರೆ ಭೋಜನ ಕಾಲ ಪ್ರಸನ್ನವಾಗಿರ್ತ, ಊಟ ಮಾಡತಕ್ಕಂತಹ ಕಾಲ ಪ್ರಸನ್ನ ಕಾಲ. ಅದಕ್ಕಾಗಿ ಹಿಂದೆಲ್ಲ ಹೇಳ್ತಿದ್ರು, ಊಟ ಮಾಡುವಾಗ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಒಳ್ಳೆಯದನ್ನು ನೆನೆಸ್ಕೊಳ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಒಂದು ಭಗವಂತ ಎಂಬತಕ್ಕಂಥ ಒಬ್ಬ ನಮ್ಮ ಶರೀರದಲ್ಲಿ ಅಡಕವಾಗಿರ್ತಾನೆ, ಜಠರಾಗ್ನಿ ಅಂತ ಹೇಳಿ. ಅದಕ್ಕೆ ನಾವು ಆ ಜಠರಾಗ್ನಿಯನ್ನು ಪ್ರಸನ್ನಗೊಳಿಸತಕ್ಕಂತಹ ಕಾಲ ಊಟದ ಕಾಲ. ಅದೇ ರೀತಿಯಲ್ಲಿ ದೇವರಿಗೆ ಮಂಗಳಾರತಿ ಕಾಲ ಪ್ರಸನ್ನವಾಗಿರ್ತಕ್ಕಂಥ ಕಾಲ, ಯಜ್ಞೇಶ್ವರನಿಗೆ ಪೂರ್ಣಾಹುತಿ ಕಾಲ ಪ್ರಸನ್ನವಾಗಿರ್ತಕ್ಕಂಥ ಕಾಲ. ಈ ಕಾಲದಲ್ಲಿ ನಾವು ಶ್ರದ್ಧೆ ಭಕ್ತಿಯಿಂದ ಪರಮಾತ್ಮನನ್ನು ಸಾಕಷ್ಟು ಧ್ಯಾನ ಮಾಡಬೇಕಂತೆ, ಒಳ್ಳೆಯದನ್ನು ಚಿಂತೆ ಮಾಡಬೇಕು. ಎಲ್ಲರಿಗೂ ಕೂಡ ಏನು ನಾವು ಹೇಳ್ತೇವೋ ಏನು ಚಿಂತೆ ಮಾಡ್ತೇವೋ ಅದೆಲ್ಲರೂ ಕೂಡ ಭಗವಂತ ಅಷ್ಟು 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 ಅಂತ ಹೇಳಿ ಪ್ರಸನ್ನ ಮನಸ್ಸಿನಿಂದ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಪ್ರಸನ್ನ ಕಾಲದಲ್ಲಿ ಏನು ಆ ಮಹಾಮಾರಿ ಸ್ವರೂಪಯ ವಿಶೇಷವಾಗಿ ಆ ದೇವಿಯ ಒಂದು ಅಂಶ ಮಾರಿ ಎಂಬತಕ್ಕಂತಹ ಒಂದು ಸ್ವರೂಪದಲ್ಲಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಲೋಕಕ್ಕೆ ಕಂಟಕವನ್ನು ಉಂಟು ಮಾಡತಕ್ಕಂತಹ ಅನೇಕವಾಗಿರ್ತಕ್ಕಂತಹ ರೋಗ ರುಜಿನ ಇತ್ಯಾದಿಗಳೆಲ್ಲವೂ ಕೂಡ ಒಂದು ತಾಮಸಿ ಪ್ರವೃತ್ತಿಯಲ್ಲಿ ಪ್ರಕೃತಿಯಲ್ಲಿ ಅಡಕವಾಗಿರ್ತಕ್ಕಂತೆ. ಅಂತಹ ಪ್ರಕೃತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಕಾಲದಲ್ಲಿ ಈ ಆ ತಾಮಸಿ ಪ್ರವೃತ್ತಿಯಾಗಿರ್ತಕ್ಕಂತಹ ರೋಗ ರುಜಿನಾಸುರ ಎಂಬತಕ್ಕಂತಹ ಅಸುರರೆಲ್ಲರನ್ನು ಕೂಡ ಸಂಹಾರ ಮಾಡಲಿಕ್ಕೆ ಮಾರಿ ಸ್ವರೂಪದಲ್ಲಿ ಮಹಾದೇವಿಯ ಒಂದು ಅಂಶ ಉದ್ಭವವಾಗಿರ್ತಕ್ಕಂಥದ್ದು. ನಮ್ಮ ಎಲ್ಲ ನೋಡಿ ಹಿಂದೆ ಹೇಳ್ತಿದ್ರು, ಏನಾದರೂ ಒಂದು ರೋಗ ರುಜಿನ ಬಂದರೆ ಮಾರಿಕಾಂಬೆಗೆ ಹರಕೆಯನ್ನು ಹೊಂದ್ಕೊಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಆ ರೋಗ ರುಜಿನಗಳನ್ನು ನಿವಾರಣೆ ಮಾಡತಕ್ಕಂತಹ ದೇವಿ. ಅಂತಹ ಸ್ವರೂಪದಲ್ಲಿರ್ತಕ್ಕಂತಹ ಮಾರಿಕಾಂಬೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇರ್ತಕ್ಕಂತಹದ್ದೇ. ಅಂತಹ ಒಂದು ಈ ಗ್ರಾಮದಲ್ಲಿ ಇರ್ತಕ್ಕಂತಹ ಮಾರಿಕಾಂಬೆಯ ಸಾನ್ನಿಧ್ಯ ಜೀರ್ಣವಾಗಿರ್ತಕ್ಕಂತಹ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ನೂತನವಾಗಿರ್ತಕ್ಕಂತಹ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪುನರ್ ಪ್ರತಿಷ್ಠೆಗೆ ನಿನ್ನೆಯಿಂದ ಮಾಡಿರ್ತಕ್ಕಂತಹ ಸಕಲ ಸಂಸ್ಕಾರಗಳು, ಅದೇ ರೀತಿಯಲ್ಲಿ ಇವತ್ತು ಶುಭ ಮುಹೂರ್ತದಲ್ಲಿ ಮಾಡಿರ್ತಕ್ಕಂತಹ ಪ್ರತಿಷ್ಠೆ, ತದಂತ್ರವಾಗಿ ಮಾಡಿರ್ತಕ್ಕಂಥ ಕಲಶಾಭಿಷೇಕಾದಿಗಳು ಇವೆಲ್ಲವನ್ನು ಕೂಡ ಮಹಾದೇವಿ ದಿವ್ಯ ಚರಣಾರಿಂದಗಳಿಗೆ ಅರ್ಪಣೆಯನ್ನು ಮಾಡಿಕೊಂಡು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂತಹ ಕಾಲ. ಯಾಕೆ ಅಂತ ಹೇಳಿದ್ರೆ ನಮ್ಮದೆಲ್ಲವೂ ಕೂಡ ಸಂಕಲ್ಪ ಮಾತ್ರ ಇರ್ತಕ್ಕಂಥದ್ದು. ಇಂತಹ ಸಮಯದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅದೆಷ್ಟು ಕಾಲ ಆಯಿತು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮಾರು ಹಿಂದೇನೊಮ್ಮೆ ನಾನು ಬಂದಾಗ ಇಲ್ಲಿ ಎಲ್ಲಿಯೋ ಬೇರೆ ಕಡೆ ಆ ವಿಗ್ರಹವನ್ನು ತಂದಿಟ್ಟಿದ್ರು. ಇಲ್ಲಿ ದೇವಸ್ಥಾನವನ್ನು ಯಾಕೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಥವಾ ಬಾಲಾಲಯದಿಂದ ಆ ದೇವಸ್ಥಾನದಿಂದ ತೆಗೆದು ಪುನಃ ಅದರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗರಿಷ್ಠ ಅವಧಿ ಇರ್ತಕ್ಕಂಥದ್ದು ವರ್ಷ ಅಂತ. ಒಂದು ವರ್ಷದೊಳಗೆ ಪುನಃ ಮಾಡಬೇಕು ಅಂತ ಹೇಳಿ ಏನೋ ನಮ್ಮಿಂದ ತಪ್ಪು ಹೆಚ್ಚು ಕಡಿಮೆ ಆಗಿರ್ಬೋದು. ನಾವೆಲ್ಲರೂ ಕೂಡ ಹಾಗೆ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪನ್ನು ತಾಯಿ ಮನ್ನಿಸುವಂತೆ ಆಗಿರ್ತಕ್ಕಂಥ ಯಾವುದೇ ರೀತಿ ನಮ್ಮಿಂದ ತಿಳಿಯಲು ಆಗಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೂಡ ಕ್ಷಮೆಯನ್ನು ಕೊಟ್ಟು
ಮಹಾದೇವಿಯವರು ಮಾಡಿರ್ತಕ್ಕಂತಹ ಏನು ನೂತನ ಗರ್ಭಗುಡಿಯ ಪ್ರತಿಷ್ಠೆಯಿಂದ ಸುಪ್ರತಿಷ್ಠರಾಗಿ ಮಾಡಿರ್ತಕ್ಕಂಥ ಕಲಶಾಭಿಷೇಕದಿಂದ ಆ ಸೂರ್ಯ ಚಂದ್ರವರೆಗೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯವನ್ನು ಕೊಟ್ಟು ಕಾಲಕ್ಕೆ ನಿಮ್ಮಗಳಿಂದ ಸೇವೆಯನ್ನು ತೆಗೆದುಕೊಳ್ಳುತ್ತಾ ಮಹಾದೇವಿ ಇಲ್ಲಿ ಬಂದು ಬೇಡತಕ್ಕಂಥ ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ದೂರ ಮಾಡಿಸಿಕೊಟ್ಟು ಅವರ ಮನಸ್ಸಿಗೆ ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಟ್ಟು ಗ್ರಾಮ ರಾಷ್ಟ್ರಕ್ಕೆ ಮಾತೃ ಸ್ವರೂಪಿಯಾಗಿ ಹಾಗೆ ಸದಾ ರಕ್ಷಣೆಯನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಭಕ್ತಿ ಶ್ರದ್ಧೆಯಿಂದ ಪ್ರಸನ್ನ ಕಾಲದಲ್ಲಿ ಮಹಾದೇವಿ ದಿವ್ಯ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುವ. ಓಂ ನಮೋ ದೇವಿಯೈ ಮಹಾದೇವಿಯೇ ಶಿವಾಯೇ ನಮಃ ನಮೋ ಪ್ರಕೃತಿ ಭದ್ರಾಯೇ ನ್ಯತಾ ವೃಣದಾತ್ಮದಾನ್ ಸೌತ್ರಾಯೇ ನಮೋ ನಿತ್ಯಾಯೇ ಗೌರೇ ಧಾತ್ರೇ ನಮೋ ನಮಃ. ಎಲ್ಲರೂ ದೇವಸ್ಥಾನಕ್ಕೊಂದು 3 ಪ್ರದಕ್ಷಿಣೆಯನ್ನು ಬಂದು ಹೊರಗಡೆಯಿಂದ ಒಂದು ನಮಸ್ಕಾರ ಮಾಡಿ ಅಕ್ಷತೆಯನ್ನು ಇಲ್ಲಿ ತಟ್ಟಿದ್ದಾರೆ. ಆ ತಟ್ಟೆಗೆ ಹಾಕಿದ ನಂತರ ಪ್ರದಕ್ಷಿಣೆ ಬಂದೆ. ಆಯ್ತು. ದೇವೇಶ್ವರಾರಣಿ ಎಸೆಬೇಡಿ, ಅಕ್ಷತೆ ಹಾಕಿ
ಸಂಬಳ ಗೊತ್ತಾರ ಇಲ್ಲ ಮುಕ್ತಿ ತಂದೆ ಅಲ್ಲಿ ಅದೇ ಹೋಗ್ತಾ ಅಮ್ಮ ನಮಸ್ಕಾರ. ನಮಸ್ಕಾರ. ಮುಗಲ್ಮಕ್ಕಿ ಏನು ಮಾರಿಯಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಆಗಿದೆ, ಏನು ಅನ್ನಿಸ್ತಿದೆ ನಮಗೆ? ತುಂಬ ಸಂತೋಷ ಆಗಿದೆ. ಮುಖ್ಯವಾಗಿ ನಮ್ಮ ತಂದೆ ಕಾಲದಿಂದಲೂ ದೇವಿ ಮಾರಮ್ಮ ದೇವಿಯ ಒಂದು ಸಣ್ಣ ಗುಡಿ ಇತ್ತು. ತದನಂತರ ನಮ್ಮ ಅಣ್ಣನ ಕಾಲ, ಆ ಕಾಲದಲ್ಲಿ ನಾನು ಶಾಸಕಳಾಗಿದ್ದೆ. ಅವಾಗ ಒಂದು ಸಣ್ಣ ಗುಡಿ ಕಟ್ಟಿದ್ರು. ಅದಕ್ಕೆ ಸುತ್ತ ಗೋಡೆ ಮತ್ತು ಛಾವಣಿಗೆ ಏನದು ಶೀಟ್ ಹಾಕ್ಸಿದ್ವಿ ನಾವು. ನಾನೇ ಶೀಟ್ ಹಾಕ್ಸ್ಕೊಟ್ಟೆ. ಇವತ್ತು ಈ ಮಟ್ಟದಲ್ಲಿ ಚೆನ್ನಾಗಿ ಆಗಿದೆ. ನನ್ನ ಮಗಳು ಇದಕ್ಕೆ 25 ಲಕ್ಷ ಅನುದಾನವನ್ನು ನೀಡ್ತಾ ಇದ್ದಾಳೆ. ನಾನು ನನ್ನ ಕೈಲಾದ ಸಹಾಯವನ್ನು ಮಾಡಿದ್ದೀನಿ. ದೇವಿಗೆ ಸಂತೃಪ್ತರಾಗಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ನಮ್ಮ ಮನೆಯವ್ರಿಗೂ ಒಳ್ಳೇದು ಮಾಡಬೇಕು, ಮಕ್ಕಳಿಗೂ ಒಳ್ಳೇದು ಮಾಡಬೇಕು. ದೇವಿ ಅನುಗ್ರಹ ಮತ್ತು ಗ್ರಾಮ ದೇವತೆ ಅನುಗ್ರಹದಿಂದ ನಾವು ರಾಜಕೀಯವಾಗಿ ದೆಹಲಿ ಮಟ್ಟದವರೆಗೂ ಹೋಗಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳು ಮುಂದೆ ಬರಲಿ ಅನ್ನೋದು ನನ್ನ ಆಶಯ. ನಿಮಗೆ ಗೊತ್ತಿರೋಂಗೆ ಒಂದು ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದಮ್ಮ ಇಲ್ಲಿಗೆ ಬಂದದ್ದು ಮಗಲ್ಮಕ್ಕಿಗೆ? ಈಗಾಗಲೇ ನನಗೀಗ 74 ವರ್ಷ ಅಂತ ಹೇಳಿದರೆ ಅಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೆ. ನಾನು ಸಣ್ಣವಳು. ಆಮೇಲೆ ಬರೀ ಸುಗ್ಗಿ ಹಬ್ಬದಲ್ಲಿ ಪೂಜೆ ಮಾಡ್ತಿದ್ರು. ಇಲ್ಲಿ ಯಾರು ಪೂಜೆ ನಿಗದಿಯಾಗಿ ಮಾಡ್ತಿರ್ಲಿಲ್ಲ. ಅವಾಗ ನಾವು ಹೂ ಪೋಣಿಸ್ಕೊಡಕ್ಕಂತ ಬರ್ತಿದ್ವಿ. ಚೀಟಿ ಹೂವು, ಕಣಗಲ್ ಹೂವು ಎಲ್ಲ ಇದಕ್ಕೆ ನಂದಿ ಕಟ್ಟಲಿಕ್ಕೆ. ಅದು ನೆನಪಿದೆ ನನಗೆ. ಆ ಹೂ ಪೋಣಿಸೋದೇ ಒಂದು ಸಂತೋಷದ ಕೆಲಸ ಆಗ್ತಾಯಿತ್ತು. ನಿಮಗೆ ಗೊತ್ತಿರಂಗೆ ಯಾರಾದರೂ ಮಾತಾಡ್ದಂಗೆ, ಹಿರಿಯರು ಮಾತಾಡ್ದಂಗೆ, ಅಥವಾ ನಿಮಗೆ ಗೊತ್ತಿರಂಗೆ ಈ ದೇವತೆ ಏನಾದರೂ ಒಂದು ಪವಾಡ ನಿಮಗೆ ಗೊತ್ತಿರಂಗೆ ಒಂದು ಇಂಟ್ರೆಸ್ಟಿಂಗ್ ಅನ್ನೋಂಥದ್ದು ಆ ಥರದ್ದು? ತುಂಬ ಜನ ಹರಕೆ ಹೊತ್ತು ಎಲ್ಲ ಕಾಣಿಕೆ ನೀಡಿದ್ದಾರೆ. ಹಾಗಾಗಿ ಆಗಿರ್ಬೋದು, ಮುಂದೆ ಆಗ್ಬೋದು. ಈಗ ಇನ್ನೂ ಶಕ್ತಿ ತುಂಬಿದ್ದಾರೆ ದೇವರಿಗೆ, ಆಗ್ಬೋದು. ನೀವು ಬರೋದಾರ ಬಂದ್ಬಿಟ್ಟು